ರಾಜಧಾನಿ ಬೆಂಗಳೂರಿಗೆ ಜಲಕಂಟಕ ಎದುರಾಗಿರೋ ನಡುವೆನೇ ಕರ್ನಾಟಕದ 6,448 ಹಳ್ಳಿಗಳಿಗೂ ಕುಡಿಯುವ ನೀರಿನ ಕೊರತೆ ಕಾಡುತ್ತಿರುವ ವಿಚಾರ ಬಯಲಾಗಿದೆ. ಈ ಎಲ್ಲ ಗ್ರಾಮಗಳಲ್ಲಿ ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದು ಖಾಸಗಿ ಬೋರ್ವೆಲ್ಗಳಷ್ಟೇ ಜನರಿಗೆ ಆಧಾರ. ಹೊಸ ಬೋರ್ವೆಲ್ ಕೊರೆಸದೇ ಇದ್ರೆ ಇನ್ನಾರು ತಿಂಗಳಲ್ಲಿ ಗ್ರಾಮಸ್ಥರ ಪರಿಸ್ಥಿತಿ ಶೋಚನೀಯವಾಗುವ ಆತಂಕ ಎದುರಾಗಿದೆ. ಬರಪೀಡಿತ 224 ತಾಲೂಕುಗಳ ವ್ಯಾಪ್ತಿಗೆ ಬರುವ ಬಹುತೇಕ ಜಲಾಶಯಗಳು ಬರಿದಾಗಿರುವುದು ಆತಂಕವನ್ನ ಇಮ್ಮಡಿಗೊಳಿಸಿದೆ. ಸರ್ಕಾರ ಅನ್ಪ್ರಿಪೇರ್ಡ್ ಸರ್ ಈ ವಿಷಯದಲ್ಲಿ. ನೀವು ಈ ಪರಿಸ್ಥಿತಿ ಗೊತ್ತಿದ್ದು ಕಾವೇರಿ ವಿಷಯದಲ್ಲಿ ಹೇಗೆ ನಡ್ಕೊಂಡ್ರಿ? ಎಸ್ ಸರ್. ಮತ್ತು ಯಾವ ಗ್ಯಾರಂಟಿಯನ್ನು ನೀವು ಕೊಡಬೇಕು? ತಲೆ ಮೇಲೆ ಒಂದು ಸೂರು, ಕುಡಿಯೋದಕ್ಕೆ ನೀರು, ಹೆಣ್ಮಕ್ಕಳಿಗೆ ರಕ್ಷಣೆ, ಎಸ್, ದುರ್ಬಲ ವರ್ಗದವರಿಗೆ ರಕ್ಷಣೆ, ಮಲಹೊರುವ ಪದ್ಧತಿ ಅಂತದ್ದು ಮತ್ತೆ ಮತ್ತೆ ಮರುಕಳಿಸಿದಂತೆ ನೋಡಬೇಕು. ಈ ಗ್ಯಾರಂಟಿಯನ್ನು ಕೊಡಬೇಕು. ನಾವು ನೀರಿನ ಲಭ್ಯತೆ ಎಷ್ಟಿದೆ, ಎಲ್ಲಿದೆ, ಹೇಗಿದೆ ಅನ್ನೋದನ್ನು ನಾವು ಅಂಕಿ ಸಂಖ್ಯೆಗಳ ಸಹಿತ ತೋರಿಸ್ತಾ ಇದ್ದೀವಿ. ಜಿಲ್ಲೆ ಯಾವುದು ಅಂತಂದರೆ ಬೆಂಗಳೂರು ಜಿಲ್ಲೆ. 175 ಗ್ರಾಮಗಳಲ್ಲಿ ನೀರಿನ ಕೊರತೆ. ಬೆಂಗಳೂರು ಸುತ್ತಮುತ್ತಲು ಗ್ರಾಮಾಂತರದಲ್ಲಿ ಅಲ್ಲಿನ್ನು ಯಾವುದೇ ಪ್ರಕ್ರಿಯೆ, ಇವರಿಗೆ ಕುಡಿಯುವ ನೀರನ್ನು ಒದಗಿಸುವಂತಹ ಪ್ರಕ್ರಿಯೆನೇ ಶುರುವಾಗಿಲ್ಲ. ಸರ್, ಗಮನಿಸ್ಕೊಳ್ಳಿ. ಬೆಂಗಳೂರು ಗ್ರಾಮಾಂತರದಲ್ಲಿ 68 ಗ್ರಾಮ ಇದೆ. ಟೆಂಡರ್ ಪ್ರಕ್ರಿಯೆ ಶುರು ಆಗಿದೆ. ಇನ್ನು ಆ ಟೆಂಡರ್ ಆಗಿ ಅಲ್ಲಿ ನೀರನ್ನು ಒದಗಿಸುವಂಥ ವ್ಯವಸ್ಥೆ ಇನ್ನು ಯಾವಾಗ ಬರುತ್ತೋ. ರಾಮನಗರ 108 ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸುತಾರಾಮಿಲ್ಲ, ಅಲ್ಲಿ ಪ್ರಕ್ರಿಯೆ ಶುರುವಾಗಿಲ್ಲ. ಕೋಲಾರದಲ್ಲಿ 265 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಹಾಕಾರ ಹೇಳ್ತಾ ಇದೆ, ಯಾವುದೇ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ. ತುಮಕೂರಿನಲ್ಲಿ ಕೇಳಿಸ್ಕೊಳ್ಳಿ, ಕೋಲಾರದಲ್ಲಿ 265, ತುಮಕೂರಿನಲ್ಲಿ 746 ಗ್ರಾಮಗಳಲ್ಲಿ ಕುಡಿಯುವ, ಅಂದರೆ ಬಹುತೇಕ ತುಮಕೂರು ಜಿಲ್ಲೆಯೇ ಬರಗಾಲದಿಂದ ತತ್ತರಿಸಿ ಹೋಗ್ತಾ ಇದೆ, ಪ್ರಕ್ರಿಯೆ ಶುರುವಾಗಿಲ್ಲ. ಮೈಸೂರಿನಲ್ಲಿ 113 ಗ್ರಾಮಗಳಿಗೆ ಈಗಲೇ ಕುಡಿಯುವ ನೀರಿನ ತತ್ವಾರ ಎದುರಾಗಿದೆ, ಯಾವುದೇ ಪ್ರಕ್ರಿಯೆ ಶುರುವಾಗಿಲ್ಲ. ಕಲಬುರಗಿಯಲ್ಲಿ 234 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ, ಅಲ್ಲಿ ಪ್ರಕ್ರಿಯೆ ಶುರುವಾಗಿಲ್ಲ. ಬೆಳಗಾವಿಯಲ್ಲಿ 339 ಗ್ರಾಮಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮಾತ್ರ ಶುರುವಾಗಿದೆ. ಉತ್ತರ ಕನ್ನಡದಲ್ಲಿ 280 ಗ್ರಾಮಗಳು ಟೆಂಡರ್ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರಂತೆ. ದಕ್ಷಿಣ ಕನ್ನಡದಲ್ಲಿ 33 ಟೆಂಡರ್ ಪ್ರಕ್ರಿಯೆ ಶುರುವಾಗಿದೆಯಂತೆ. ಸರ್ಕಾರ ಕೇಳಿಸ್ಕೊಳ್ಬೇಕು. ಯಾವ ಸುದ್ದಿಯನ್ನು ಕೇಳಿಸ್ಕೊಳ್ಳೋದು? ನಾವು ಒಂದಾದ ಮೇಲೆ ಒಂದು ಇದನ್ನು ಹೇಳ್ತಾ ಇದ್ದೀವಿ. ಎಷ್ಟನ್ನು ಕೇಳಿಸ್ಕೊಳ್ಳೋದು, ಯಾವುದಕ್ಕೆ ಅಂತ ಪ್ರತಿಕ್ರಿಯಿಸೋದು ಅಂತ ಯೋಚನೆ ಇರಬಹುದು. ಆದರೂ ಸರ್, ಟೆಂಡರ್ ಶುರುವಾದ್ರೂ ಏನು ಮಾಡ್ತಾರೆ ಇವರು ಅಂತ? ಟೆಂಡರ್ ಶುರುವಾದರೆ 1000-2000 ಅಡಿ ಬೋರ್ವೆಲ್ಗಳನ್ನ ಕೋರಿಸ್ತಾರೆ. ಅಲ್ಲಿ ಒಂದು ನೀರು ಬರಲ್ಲ. ಬಂದರೂ ಆ ನೀರನ್ನು ಕುಡಿದವ್ರ ಕತೆ ಏನು? ಕೊಪ್ಪಳ, ರಾಯಚೂರು, ಬಳ್ಳಾರಿ, ಇವತ್ತು ಹುಬ್ಬಳ್ಳಿ ಧಾರವಾಡದಂಥ ಕಡೆ, ತುಮಕೂರಿನಲ್ಲೂ ಫ್ಲೋರೈಡ್ ವಾಟರ್, ಅಲ್ಲಿ ಆ ಫ್ಲೋರೈಡ್ ವಾಟರ್ನ ಕುಡಿದಂಥವ್ರ ಕತೆ ಏನಾಗುತ್ತೆ? ನೀವು ಯಾತಕ್ಕೋಸ್ಕರ ಕೆರೆಗಳನ್ನು ಮುಚ್ಚುತ್ತಾ ಇದ್ದೀರಿ? ಮಳೆ ನೀರನ್ನು ಇಂಗಿಸುವ ಕೆಲಸಕ್ಕೆ ಯಾಕೆ ಗಮನ ಕೊಡ್ತಾ ಇಲ್ಲ? ಮಳೆ ಇಲ್ಲ ಅಂತ ನೀವು ಬೊಬ್ಬೆ ಹೊಡಿತೀರಿ, ಪರಿಹಾರ ಕೊಡಿ ಅಂತ ಅಂಗಾಲ ಹಚ್ತೀರಿ. ಹಾಗಾದರೆ ಇದಕ್ಕೊಂದು ಶಾಶ್ವತ ಪರಿಹಾರಕ್ಕೆ ಎಂದಾದರೂ ಯೋಚನೆ ಮಾಡಿದ್ದೀರಾ? ಟೆಂಡರ್ ಯಾವುದಕ್ಕೆ ಅಂದರೆ ಬೋರ್ವೆಲ್ ಕೊರೆಸೋದಕ್ಕೆ. ಆ ಟೆಂಡರ್ನಲ್ಲಿ ಏನು ಲಾಭ? ಮನೆ ಯಾರು ಹೇಳ್ತಾ ಇದ್ರಲ್ಲ, ಬರಗಾಲ ಬಂದರೆ ಎಷ್ಟು ಲಾಭ, ಮತ್ತೊಂದಕ್ಕೆ ಎಷ್ಟು ಲಾಭ ಅಂತ. ರೈತರು ಯೋಚನೆ ಮಾಡ್ತಾ ಇಲ್ಲ, ಜನರು ಯೋಚನೆ ಮಾಡ್ತಾ ಇಲ್ಲ, ವ್ಯವಸ್ಥೆ ಮಾಡುವಂಥವರು ಯೋಚನೆ ಮಾಡ್ತಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.